ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಏನು ಈ ಸ್ಥಳ ಬಹಳ ಸುಂದರವಾದ ಒಂದು ತೋಟವಾಗಿದೆ, ವಿಧ ವಿಧವಾಗಿ ತೋರಿಸುತ್ತಾ ಇದ್ದೀರಾ? ಎಲ್ಲಿದೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಇದು ಒಮಾನ್ ಎಂಬುದಾಗಿ ಒಂದು ದೇಶ ಇದೆ ಅಲ್ಲ, ಗಲ್ಫ್ ರಾಷ್ಟ್ರಗಳಲ್ಲಿ ಒಮಾನ್ ಎಂಬ ದೇಶ. ಆ ದೇಶದಲ್ಲಿ ಮಸ್ಕಟ್ ಎಂಬಂತ ಪಟ್ಟಣ, ಆ ಒಂದು ಪಟ್ಟಣದಲ್ಲಿಯೇ ಈ ಸುಂದರವಾದ ತೋಟವನ್ನು ನಿರ್ಮಿಸಿದ್ದಾರೆ. ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ಅಂದರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲವು ದೇಶಗಳಲ್ಲಿ ಮಾತ್ರ ಬೆಟ್ಟಗಳಿವೆ. ಈ ಒಮಾನ್ ದೇಶದಲ್ಲಿ ಅನೇಕ ಬೆಟ್ಟಗಳು, ಈ ಪಟ್ಟಣದ ಸುತ್ತಲೂ ಬೆಟ್ಟಗಳಿವೆ. ಒಂದು ಕಡೆ ಸಮುದ್ರ, ಈ ಒಂದು ಮರುಭೂಮಿಯಲ್ಲಿ ಈ ರೀತಿ ಗಿಡಗಳು ಮರಗಳನ್ನೆಲ್ಲ ಬಹಳ ಹಣ ಖರ್ಚು ಮಾಡಿ ಇದನ್ನು ಪರಾಂಬರಿಸಿ ಸಮೃದ್ಧಿಯಾಗಿ ಬೆಳೆಸಿ ಕಾಪಾಡುತ್ತಿದ್ದಾರೆ. ಜನರು ಬಂದು ಇಲ್ಲಿ ವಿಶ್ರಮಿಸಬೇಕು, ನಡೆಯಬೇಕು, ಎಂಜಾಯ್ ಮಾಡಬೇಕು ಎಂಬುದಾಗಿ ಒಂದು ಸರ್ಕಾರ ಜನರ ಮೇಲಿನ ಅಕ್ಕರೆಯಿಂದ ಒಂದು ಮರುಭೂಮಿಯನ್ನು ಸಮೃದ್ಧಿಯಾಗಿ ಬದಲಾಯಿಸುವುದಾದರೆ, ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು ಆತನ ಮಕ್ಕಳಾಗಿರುವ ನಮಗಾಗಿ ಏನೆಲ್ಲ ಮಾಡುತ್ತಾರಲ್ಲ, ಹಾಗಾಗಿ ನೀವು ಸೋತು ಹೋಗಬಾರದು. ದೇವರು ಎಲ್ಲವನ್ನು ಕೂಡ ನೋಡಿಕೊಳ್ಳುತ್ತಾರೆ. ಇಂದು ನೋಡಿರೆ ಹಗ್ಗಾಯ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಿಮಗೊಂದು ಮಾತು ಕೊಡುತ್ತಾರೆ. ಏನ್ ಹೇಳುತ್ತಾರೆ ಗೊತ್ತಾ? ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು, ಹೆದರಬೇಡಿರಿ. ನನ್ನ ಪವಿತ್ರ ಆತ್ಮನನ್ನು ನಾನು ನಿಮಗೆ ಕೊಡುತ್ತೇನೆ, ಆತನು ಯಾವಾಗಲೂ ಸಂಗಡ ಇರುವನು, ಹಾಗಾಗಿ ಹೆದರಬೇಡಿರಿ. ದೇವರು ತನ್ನ ಪವಿತ್ರ ಆತ್ಮನನ್ನು ನಮಗೆ ಕೊಟ್ಟನು. ಆತನು ವಾಗ್ದಾನ ಮಾಡಿ ತನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸುವಾಗ, ಪವಿತ್ರಾತ್ಮನ ಪ್ರಸನ್ನತೆ ನಮ್ಮನ್ನು ಆವರಿಸಿರುವಾಗ ಯಾವಾಗಲೂ ದೇವರು ನಮ್ಮ ಸಂಗಡ ಇರುವುದನ್ನು ಅರಿಯಬಹುದು. ಕರ್ತನೆ ದೇವರಾತ್ಮನು, ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟೆಂದು ವಾಕ್ಯದಲ್ಲಿ ಓದುತ್ತೇವೆ. ಹಾಗಾದ್ರೆ ಪವಿತ್ರಾತ್ಮನು ಅನ್ನುವಾಗ ಸುಮ್ಮನೆ ಒಂದು ಆತ್ಮ ಬಂದು ಹೋಗುವುದಲ್ಲ. ಆತ್ಮನಾದವನು, ಆತನು ಮಾತನಾಡುವನು, ನೋಡುವನು, ನಡೆಸುವನು, ಆತನು ಸಹಾಯ ಮಾಡುವನು, ಸಂತೈಸುವನು, ಯಾವಾಗಲೂ ಸಂಗಡಲೇ ಇರುವನು. ದೇವರು ಆತ್ಮ ಸ್ವರೂಪನಲ್ಲವ? ಆತನನ್ನು ಮನುಷ್ಯರು ನೋಡೋದಕ್ಕಾಗುವುದಿಲ್ಲವಲ್ಲ? ಹಾಗಾದರೆ ಆ ದೇವರು ಪವಿತ್ರಾತ್ಮನಾಗಿ ನಮ್ಮ ಸಂಗಡ ಬಂದು ವಾಸ ಮಾಡಿ, ನಾನು ನಿನ್ನ ಸಂಗಡ ಇದ್ದೇನೆ, ಭಯಪಡಬೇಡ, ಭಯಪಡಬೇಡ ಎಂದು ಧೈರ್ಯಪಡಿಸುತ್ತಾ ಇದ್ದಾರೆ. ಆ ಪವಿತ್ರಾತ್ಮನೇ ಯೇಸು ಯಾವಾಗಲೂ ನಮ್ಮ ಸಂಗಡ ಇರುವುದನ್ನು ಅನುಭವಿಸುವಂತೆ ಮಾಡುವವನು. ಆದ್ದರಿಂದ ಈ ಪವಿತ್ರಾತ್ಮನಿಂದ ಪ್ರತಿನಿತ್ಯವೂ ಕೂಡ ತುಂಬಿರಿ. ಮುಂಜಾನೆ ಎದ್ದು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ. ದೇವರು ನನ್ನ ಸಂಗಡ ಇದ್ದಾರೆ ಎಂಬುದಾಗಿ ಆತನ ಪ್ರಸನ್ನತೆಯಲ್ಲಿ ನಿಮ್ಮ ಜೀವಿತವನ್ನು ನಡೆಸಲು ಆರಂಭಿಸಿ, ಭಯವೆಲ್ಲ ನೀಗುತ್ತದೆ. ಭಯಪಡುವ ಪರಿಸ್ಥಿತಿ ಬಂದ ಕೂಡಲೇ ಹೃದಯದಲ್ಲಿ ಒಂದು ಶಬ್ದ ಕೇಳುತ್ತದೆ, ಭಯಪಡಬೇಡ, ನಾನು ಸಂಗಡ ಇದ್ದೇನೆ. ಪವಿತ್ರಾತ್ಮ ನಿಮ್ಮೊಳಗಿಂದ ಮಾತನಾಡುವನು. ಎಷ್ಟು ಸಂತೋಷ! ಇಂದು ಮಾತನಾಡುತ್ತಾ ಇದ್ದಾರಲ್ಲ, ಈ ಮಾತುಗಳನ್ನು ಕೇಳುವಾಗಲೇ ನಿಮ್ಮ ಹೃದಯದಲ್ಲಿ ದೇವರು ಹೇಳುತ್ತಾ ಇದ್ದಾರಲ್ಲ, ಭಯಪಡಬೇಡ ಮಗಳೇ, ಭಯಪಡಬೇಡ ಮಗನೇ ಎಂದು. ಅದು ಪವಿತ್ರಾತ್ಮನು. ಪವಿತ್ರಾತ್ಮನೇ, ನನ್ನೊಳಗೆ ನೀವು ನೆಲೆಗೊಂಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಿಮ್ಮ ಆತ್ಮನನ್ನು ನನಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನನ್ನ ಭಯವನ್ನೆಲ್ಲ ನೀಗಿಸಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.